ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗುರುವಾರ ಇವತ್ತು. ಇವಾಗ ಸಾಯಂಕಾಲ 6:30 ಆಯಿತು. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತನುಗೆ ಈಗ ತಿನ್ನಕ್ಕಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ ಇದ್ರದ್ದು ಕುಂಬಳಕಾಯಿ ಪಲ್ಯ ಮಾಡಿದೆ. ಸಿಹಿ ಕುಂಬಳಕಾಯಿ ಪಲ್ಯ ನಾನು ಅವತ್ತು ರೆಸಿಪಿ ತೋರಿಸಿದ್ದೆ, ಹಂಗಾಗಿ ತೋರಿಸ್ಲಿಲ್ಲ. ಹಾಗೆ ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿದೆ. ಬ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ನ ಎಂಟು ತನಕ ವಾಚ್ ಮಾಡಿ, ಇದನ್ನ ಹಂಗೆ ಕಂಟಿನ್ಯೂ ನಾಳೆ ತನಕ ತೊಗೊಂಡೋಗ್ತೀನಿ. ಸಪೋರ್ಟ್ ಮಾಡಿ. ಬನ್ನಿ, ಸಾಂಬಾರು ಬೇಳೆ ಸಾರು ಮಾಡಿದೆ. ಈ ನಡುವೆ ಬೇಳೆ ಸಾರು ಅನ್ನೋದೇ ಮಾಡಿರಲಿಲ್ಲ, ಗ್ಯಾಸ್ಟ್ರಿಕ್ ಅಂದ್ಕೊಂಡು. ಸೊ ಇವತ್ತು ಮಾಡಿದ್ದೀನಿ. ಸಿಂಪಲಾಗಿ ಹಂಗೆ ದಾಲ್ ಥರ ಮಾಡಿದ್ದೀನಿ. ತೋರಿಸ್ತೀನಿ. ರಾತ್ರಿ ಏನು ಮಾಡೋಂಗಿಲ್ಲ, ರೈಸ್ ಒಂದು ಮಾಡ್ಕೊಳ್ಳೋದಷ್ಟೇ. ಸಿಹಿ ಕುಂಬಳಕಾಯಿ ಪಲ್ಯ. ಬೇಳೆ ಸಾರು ಹಾಕ್ಲಾ ಸ್ವಲ್ಪ? ತನುಗೆ ಚಪಾತಿ ಹಾಕ್ಕೊಟ್ಟೆ. ಹಾಗೆಯೇ ನಾನು ಕೂಡ ಚಪಾತಿ ಮಾಡಿಕೊಂಡೆ. ನಾನು ಆಯಿಲ್ ಹಾಕ್ಕೊಳ್ದೆ, ಹಾಗೆ ಫುಲ್ಕ ಥರ ಮಾಡಿಕೊಂಡು ಈಗ ಪಲ್ಯ ಹಾಗೆಯೇ ಬೇಳೆ ಸಾರು ಜೊತೆ ತಿಂತಾಯಿದ್ದೀನಿ. ಸಿಹಿ ಕುಂಬಳಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು. ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಶೇರ್ ಮಾಡಲಿಲ್ಲ. ಚಿನಿ, ಆಕಾಶದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಾ ಕಲರು? ಆಕಾಶದಲ್ಲಿ ಕಲರು ನೋಡಿ ಹೆಂಗೆ ಕಾಣ್ತದೆ ಆಕಾಶ. ಅಲ್ಲ, ಚೆನ್ನಾಗಿ ಕಾಣ್ತೈತೆ. ಇಲ್ಲೆಲ್ಲ ಕಾಣಲ್ಲ ಮಮ್ಮಿ, ಯಾರೋ ರಬ್ಬರಿ ಅಲ್ಲಿ ಕಾಣಿಸಲ್ಲ ಕಣೆ, ನಂಗೆ ಕಾಣಿಸುತ್ತೆ. ಆ ಥರ ಕಾಣುತ್ತೆ ಅಂತ ಹೇಳಿದ್ದು. ಅವು ಗ್ರೀನ್ ಕಲರ್ ಇರೋದು ಗೊತ್ತಾಯಿತು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇಟ್ಸ್ ಬ್ಯೂಟಿಫುಲ್ ಅಲ್ಲ? ಅಮೇಜಿಂಗ್. ಹೋಗಿ ಹೋಗಿ ಓದ್ಕೋಗಿ ಸಾಕು. ನೋಡಿದ್ದು ತೋರ್ಸಕ್ಕೆ ಕರೆದೆ, ಬಂದು ಇಲ್ಲೇ ಫಿಕ್ಸ್ ಆಗುವಂತಲ್ಲ. ಗೊತ್ತಾಯ್ತಾ? ಕೂತ್ಕೊಂಡು ಸೈಲೆಂಟಾಗಿ ಟಿ ವಿ ಆಫ್ ಮಾಡಿ ಓದ್ಕ. ಈಗ 7:15 ಆಯ್ತಲ್ಲ ಟೈಮ್. 10 ಗಂಟೆ ತನಕ ಅಲ್ಲಾಡೋಂಗಿಲ್ಲ. ನಾನು ಬೇರೆ ಕಡೆ ಎಲ್ಲೂ ವಾಕ್ ಹೋಗಲ್ಲ, ಇಲ್ಲೇ ವಾಕ್ ಮಾಡಿಬಿಡ್ತೀನಿ. ಸಾಯಂಕಾಲ ಟೈಮಲ್ಲಿ ಒಂದು 10-20 ರೌಂಡ್ ಹಿಂಗೆ ವಾಕ್ ಮಾಡ್ತೀನಿ. ಊಟ ಆದಮೇಲೂ ವಾಕ್ ಮಾಡ್ತೀನಿ. ಇಲ್ಲೇ ಹಿಂಗೆ ಓಡಾಡಿದ್ರೆ ಎಷ್ಟೋ ವಾಕ್ ಆದಂಗೆ ಆಗುತ್ತೆ ಅಂತೇಳಿ ಈಗ ಸಾಯಂಕಾಲ ಫ್ರೀ ಆಗಿದ್ದಾಗ ಈ ರೀತಿ ವಾಕ್ ಮಾಡ್ತಾಯಿರ್ತೀನಿ. ಈ ನಮ್ಮನೆ ಹತ್ರ ವಾತಾವರಣ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬ ಖುಷಿಯಾಗುತ್ತೆ. ಸಾಯಂಕಾಲ ಟೈಮ್ ಅಂತೂ ತಂಪಾಗಿರುತ್ತೆ. ನೆಕ್ಸ್ಟ್ ಡೇ ಈಗ ಬೆಳಗ್ಗೆ 7:30 ಆಗಿದೆ. ಶುಕ್ರವಾರ ಇವತ್ತು. ಇವಾಗ ಬೆಳಗ್ಗೆನೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ರಂಗೋಲಿ ಇಡ್ತಾಯಿದ್ದೀನಿ. ಶುಕ್ರವಾರ ಯೂಶ್ವಲಿ ನಾನು ಇದೇ ರಂಗೋಲಿ ಬಿಡ್ತೀನಿ ಮನೆ ಹತ್ರ, ಹಂಗಾಗಿ ಅದನ್ನು ಹಾಗೆ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ಸೊ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ವಾಚ್ ಮಾಡಿ.
ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಆಲ್ರೆಡಿ ಟೈಮು 7:30 ದಾಟಿತ್ತು. ಇವಾಗ ತನುಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಪರೋಟ ಮಾಡಿಕೊಡ್ತಾ ಇದ್ದೀನಿ, ಆಲೂ ಪರೋಟ. ಸೊ ಆಲೂ ಪರೋಟ ಆಲೂಗೆಡ್ಡೆ ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. 2 ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡ್ರು, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಈ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ನಿನ್ನೆ ಕೂಡ ಚಪಾತಿ ಮಾಡಿ ತಿಂದಿದ್ದರಿಂದ ನನಗೆ ಏನು ಬೇಡ ಅನಿಸಿತ್ತು. ಹಂಗಾಗಿ ತನುಗೆ ಮಾತ್ರ ಚಪಾತಿ ಹಿಟ್ಟನ್ನು ಕಲಸಿ ಈ ಸ್ಟಫಿಂಗ್ ಇಟ್ಬಿಟ್ಟು ಅವಳಿಗೆ ಕಾಲೇಜಿಗೆ ತೊಗೊಂಡೋಗೋದಕ್ಕೆ ಲಂಚಿಗೆ ಮಾಡಿಕೊಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಸ್ಟಫಿಂಗ್ ನೀವು ಮೂಲಂಗಿ ಹಾಕ್ಕೋಬೋದು, ಪಾಲಕ್ ಹಾಕ್ಕೋಬೋದು, ಮೆಂತ್ಯ ಹಾಕ್ಕೋಬೋದು, ಸ್ಟಫಿಂಗಲ್ಲಿ ಕ್ಯಾರೆಟ್ ಹಾಕ್ಕೋಬೋದು. ವೆಜಿಟೇಬಲ್ಸ್ನ ಬೇಯಿಸ್ಕೊಂಡು ಈ ರೀತಿ ಸ್ಟಫಿಂಗ್ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಂಡು ಅದರೊಳಗಡೆ ಇಟ್ಬಿಟ್ಟು ಮತ್ತೆ ಲಟ್ಟಿಸಿ ಮಾಡಿದ್ರಾಯಿತು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಾಡಿಕೊಟ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಒಳಗಡೆ ಸ್ಟಫಿಂಗ್ ಇಟ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಳೋದು. ನಾನಿಲ್ಲಿ ಬೇಗ ಬೇಗ ಲಟ್ಟಿಸ್ತಾಯಿದ್ದೆ. ಇನ್ನು ತನೂ ಅಷ್ಟರಲ್ಲಿ ರೆಡಿಯಾಗಿ ಅವಳು ಎಲ್ಲ ರೆಡಿಯಾಗಿರ್ತಾಳೆ. ಇನ್ನು ತಲೆ ಬಚ್ಚೋದಕ್ಕೆ ಇದನ್ನು ಮಾಡಿಬಿಟ್ಟು ತಲೆ ಬಚ್ಚೋದಕ್ಕೆ ಹೋಗಬೇಕು ನಾನು. ಈಗ ಅವಳಿಗೆ ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಕ್ಕೆ, ಅವಳಿಗೆ ತಿನ್ನೋದಕ್ಕೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಹೆಂಚಿಟ್ಟು ಅದನ್ನು ಕಾಯೋದಕ್ಕಿಟ್ಟು ಇವಾಗ ಮಾಡಿಟ್ಟುವಂಥ ಪರೋಟಾನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ 2 ಸೈಡು ಬೇಯಿಸ್ಕೊಳ್ಳೋದು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ತುಪ್ಪ ಎಲ್ಲ ಹಾಕ್ಕೊಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿನ್ನೆ ಸಂಜೆ ಮಾಡಿದ ಬೇಳೆ ಸಾಂಬಾರಿಗೆ ಇವತ್ತು ಆಲೂ ಪರೋಟ ಕಾಂಬಿನೇಷನ್ ಆಗಿ ಮಾಡಿದೆ. ಸೊ ಅದನ್ನೇ ಲಂಚ್ ಬಾಕ್ಸ್ಗೆ ಕೂಡ ಹಾಕಿ ಕಳಿಸ್ಬಿಡ್ತೀನಿ. 8 ಗಂಟೆ ಒಳಗಡೆ ಎಲ್ಲ ಆಗಬೇಕಲ್ವ. ಹಾಗಾಗಿ ಬೆಳಗ್ಗೆನಾಗ ಪಲ್ಯಗಳು ಮಾಡೋವಂಥದ್ದು, ಸಾರು ಮಾಡೋವಂಥದ್ದಾದರೆ ಟೈಮ್ ಸಾಕಾಗೋದಿಲ್ಲ. ನಾನು ಯೂಶ್ವಲಿ ಎದ್ದೇಳೋದೇ 6:30 ಆ ಥರ ಆಗುತ್ತೆ. 6:15, 6:30 ಆಗುತ್ತೆ. ನಮ್ಮೂರಲ್ಲಿ ವಾತಾವರಣ ಮಳೆ ಜಾಸ್ತಿ, ಚಳಿ ಜಾಸ್ತಿ ಇರೋದ್ರಿಂದ ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದು ಬೆಂಗಳೂರು ವಾತಾವರಣಕ್ಕೆ ಸೆಟ್ ಆಗಿಬಿಟ್ಟು ಇವಾಗ ಊರಿನ ಚಳಿ ನಮಗೆ ತಡ್ಕೊಳಕ್ಕೆ ಆಗಲ್ಲ ಅನ್ನೋ ಥರ ಆಗುತ್ತೆ. ಹಂಗಾಗಿ ಬೆಳಗ್ಗೆ ಎದ್ದೇಳೋದೇ ಕಷ್ಟ ಆಗ್ತಾ ಇರುತ್ತೆ. ಅದರಲ್ಲೂ ಕಷ್ಟಪಟ್ಟಿದ್ದು ಈ ಥರ ಏನಾದರೂ ಬ್ರೇಕ್ಫಾಸ್ಟು ಮಾಡಿಕೊಡ್ಬೇಕು. ಇನ್ನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಹಾಗಾಗಿ ನಾನು ರಾತ್ರಿಯೇ ಯೂಶ್ವಲಿ ಪಲ್ಯಗಳು, ಗ್ರೇವಿಗಳು ಆ ಥರದನ್ನು ಮಾಡಿಟ್ಟು ಬೆಳಗ್ಗೆಗೆ ಸಿಂಪಲ್ಲಾಗಿ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಹಾಗೆ ಇವಾಗ ಎಲ್ಲ ಮಾಡಿದ್ದಾಯಿತು. ತನ್ನನ್ನು ಕೂಡ ಕಾಲೇಜಿಗೆ ಹೋಗಿದ್ದಾಯಿತು. ಅದೆಲ್ಲ ಆದಮೇಲೆ ಮತ್ತೆ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಹಾಗೆಯೇ ಹೊರಗಡೆ ತುಳಸಿ ಕಟ್ಟೆ ಹತ್ರನೂ ದೀಪ ಹಚ್ಚಿ, ಹಾಗೆ ದೇವ್ರ ದೀಪ ಹಚ್ಚಿದ್ದೆ. ಸೊ ಅದನ್ನು ಹಾಗೆ ಒಂದು ಕ್ಲಿಪ್ನ ತೊಗೋತಾ ಇದ್ದೀನಿ. ತುಳಸಿ ಗಿಡನ ಇಲ್ಲಿಟ್ಟ ಮೇಲೆ ಇಲ್ಲೊಂದು ಚಿಕ್ಕ ದೀಪ ಇಟ್ಟು ಇಲ್ಲಿ ಹಚ್ತಾ ಇದ್ದೀನಿ. ಆ ಕಡೆ ಸೈಡ್ ಇಟ್ಟಿದ್ದಾಗ ಅಲ್ಲಿ ಗಾಳಿಗೆ ದೀಪ ಹೋಗ್ತಾಯಿತ್ತು. ಈಗ ಇಲ್ಲೆಲ್ಲ ಮರ ಇದೆಯಲ್ವ, ಹಾಗಾಗಿ ದೀಪ ಚೆನ್ನಾಗಿ ಉರಿಯುತ್ತೆ ಈ ಕಡೆ ಸೈಡಲ್ಲಿ, ಹಾಗಾಗಿ ಇಟ್ಟಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.